ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ನಡೆದು ಹೋಗಿದೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. 41 ವರ್ಷದ ಮಧ್ಯವಯಸ್ಕ ಮಹಿಳೆ ಮೇಲೆ 10 ಜನರಿಂದ ಗ್ಯಾಂಗ್ ರೇಪ್. ಸಾಮೂಹಿಕ ಅತ್ಯಾಚಾರ ಕುರಿತು ಸಂತ್ರಸ್ತ ಮಹಿಳೆ ದೂರು ದಾಖಲಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಬಸವಾಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಪೊಲೀಸರು ಒಳಪಡಿಸಿದ್ದಾರೆ. ಮಹಿಳೆಯ ದೂರನ್ನು ಆಧರಿಸಿ 10 ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಎಸ್ಪಿ ಶೇಖರ್ HD ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಗ್ರಾಮದ ಹೊರವಲಯದಲ್ಲಿನ ತೋಟದಲ್ಲಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಎಸಗಿದ್ರು. ಅತ್ಯಾಚಾರದ ವಿಡಿಯೋ ಮತ್ತು ಫೋಟೋ ಇಟ್ಕೊಂಡಿದ್ದಾರೆ ದುಷ್ಕರ್ಮಿಗಳು. ಪ್ರಕರಣವನ್ನ ಗಂಭೀರ ಆಗ್ತಿದ್ದಂತೆ ಡಿಲೀಟ್ ಮಾಡಿದ್ದಾರೆ ಅತ್ಯಾಚಾರಿಗಳು. ಇಂಥ ಮುಲಾಜಿಲ್ದಂಗೆ ಇಂಥವ್ರ ನರ ಕಟ್ ಮಾಡ್ಬಿಡ್ಬೇಕ್ರಿ. ಉಳಿಸ್ಲೇಬಾರ್ದು ಇಂಥವ್ರನ್ನೆಲ್ಲ. ಕರ್ನಾಟಕದಂತ ರಾಜ್ಯದಲ್ಲಿ ಇಂಥ ಹೇಯ ಕೃತ್ಯಗಳು ನಡೀತಾ ಇದ್ದಾವೆ ಇನ್ನು ಅಂತ ಹೇಳಿದ್ರೆ ಮುಖ ಇಟ್ಕೊಂಡು ಓಡಕ್ಕಾಗತ್ತಾ ಯಾರಾದ್ರೂ? ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು ನಾಗರಾಜ್, ಬಹಳ ನೋವಾಗತ್ರಿ. ಆ ಹೆಣ್ಮಗಳು ಪರಿಸ್ಥಿತಿ ಹೇಗಿದೆ ಈಗ, ಮಹಿಳೆ ಪರಿಸ್ಥಿತಿ? ಮಧು ಸುಂದರ, ಪ್ರಮುಖವಾಗಿ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು 10 ಜನರಿಂದ ಏನು ಮಧ್ಯ ವಯಸ್ಕ ಮಹಿಳೆ ಮೇಲೆ ಒಂದು ಸಾಮೂಹಿಕ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಸ್ಟೋರಿ. ಇದು ದಾವಣಗೆರೆ ಜಿಲ್ಲೆಯ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಏನು ಗ್ರಾಮದ ವಲಯದಲ್ಲಿ ತೋಟದಲ್ಲಿ ಈ ರೀತಿಯಾಗಿ ಒಂದು ಅತ್ಯಾಚಾರ ನಡೆದಿದೆ ಅಂತೇಳಿ ಸ್ವತಃ ಮಹಿಳೆಯೇ ಒಂದು ಬಸವಪಟ್ಟಣ ಠಾಣೆಗೆ ಆಗಮಿಸಿ ಒಂದು ದೂರನ್ನು ಕೂಡ ದಾಖಲೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಆ ಒಂದು ಅತ್ಯಾಚಾರ ಮಾಡುವಂತ ಸಂದರ್ಭದಲ್ಲಿ ಆ 10 ಜನ ಕಾಮುಕರು ಆ ಒಂದು ಏನು ಗ್ಯಾಂಗ್ ರೇಪ್ ಮಾಡುವಂತ ಸಂದರ್ಭವನ್ನ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ ಮತ್ತು ಜೊತೆಗೆ ಫೋಟೋವನ್ನ ತೆಗೆದುಕೊಂಡಿರೋಂತ ಕೂಡ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಏನು ಆ ಒಂದು ಫೋಟೋ ಮತ್ತು ವಿಡಿಯೋವನ್ನ ಏನು ಗ್ರಾಮಸ್ಥರು ಕೆಲ ಜನ ನೋಡಿದ್ದಾರೆ ಅಂತ ಹೇಳಿ ಒಂದು ಹೇಳಲಾಗ್ತಿದೆ. ಆ ಒಂದು ವಿಡಿಯೋ ಮತ್ತು ಫೋಟೋ ವಿಚಾರ ಇಡೀ ಗ್ರಾಮದಾದ್ಯಂತ ಒಂದು ಹರಡ್ತಿದ್ದಂತೆ ಆ ಒಂದು ಅತ್ಯಾಚಾರ ಆರೋಪಿಗಳೇನಿದ್ರು ಅವರು ಆ ಒಂದು ವಿಡಿಯೋ ಮತ್ತು ಫೋಟೋವನ್ನ ಡಿಲೀಟ್ ಮಾಡಿದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಅತ್ಯಾಚಾರ ವಿಚಾರ ಒಂದು ಇಡೀ ಊರಿಗೆ ಹಬ್ಬಿತು. ಈ ನೆಲೆಯಲ್ಲಿ ಏನು ಮಹಿಳೆ ಒಂದು ಬಸವಪಟ್ಟಣ ಠಾಣೆಗೆ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಮಹಿಳೆಯ ಈಗಾಗಲೇ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಏನು ಚಿಕಿತ್ಸೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಈಗಾಗಲೇ ಒಳಗಾಗಿರ್ತಕ್ಕಂಥದ್ದು. ಜೊತೆಗೆ 10 ಜನ ಆರೋಪಿಗಳಿದ್ದು ಆ 10 ಜನರನ್ನು ಕೂಡ ಪೊಲೀಸರು ಬಂಧಿಸಿದಾರೆ ಅಂತ ಹೇಳಿ ಕೂಡ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಜೊತೆಗೇನು 10 ಜನರನ್ನ ಈಗಾಗಲೇ ವಿಚಾರಣೆಗೂ ಕೂಡ ಒಳಪಡಿಸಿರ್ತಕ್ಕಂಥದ್ದು. ಜೊತೆಗೇನು ಪ್ರಕರಣ ಗಂಭೀರ ಆಗ್ತಿದೆ. ಹೀಗಾಗಿ ಆ ಸ್ಥಳಕ್ಕೆ ಒಂದು SP HD ಶೇಖರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಈ ಒಂದು ಸಮಗ್ರ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಒಂದು ಅತ್ಯಾಚಾರ ಪ್ರಕರಣ ಇತ್ತು, ಆ ಒಂದು ಅತ್ಯಾಚಾರ ಪ್ರಕರಣದಿಂದ ಇಡೀ ಗ್ರಾಮವೇ ಒಂದು ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಜೊತೆಯಲ್ಲಿ ಏನು ಪ್ರಕರಣ ಏನು ಗಂಭೀರತೆ ಆಯ್ತು. ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಲ್ಲೇ ಮೊಕ್ಕ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನು DSP ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಆಲ್ ರೈಟ್ ಮಧು, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.